ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಯುಧಿಷ್ಠಿರನು ತಾನು ಮಾಡಿದ ಪ್ರತಿಜ್ಞೆಯನ್ನು ತಪ್ಪಲಾರನೆಂದು ಪ್ರತಿಜ್ಞಾ ಕಾಲವು ಮುಗಿಯುವುದನ್ನು ನಿರೀಕ್ಷಿಸುತ್ತಿರಬೇಕೆಂದು ಭೀಮನಿಗೆ ಹೇಳಿದುದು ಎಂಬ 34ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಮನ ಮಾತುಗಳನ್ನು ಕೇಳಿ ಸತ್ಯವ್ರತನಾದ ಯುಧಿಷ್ಠಿರನು ಧೀರ ವಾಕ್ಯದಿಂದ, ಭೀಮಸೇನ, ನೀನು ಹೇಳುವುದೆಲ್ಲವೂ ನಿಜವೇ, ಇದರಲ್ಲಿ ಸಂದೇಹವಿಲ್ಲ. ನೀವು ನನ್ನನ್ನು ವಾಗ್ಬಾಣಗಳಿಂದ ನೋಯಿಸುವುದು ನ್ಯಾಯವೇ. ನಾನೇನು ನಿಮ್ಮನ್ನು ದೂರುವ ಹಾಗಿಲ್ಲ. ನನ್ನ ಅನೀತಿಯಿಂದಲೇ ನೀವು ಸಹಿಸಲಸಾಧ್ಯವಾದ ಈ ಕಷ್ಟಕ್ಕೊಳಗಾದಿರಿ. ಧೃತರಾಷ್ಟ್ರ ಪುತ್ರರಿಂದ ನಮ್ಮ ದೇಶವನ್ನು ರಾಜ್ಯವನ್ನು ದ್ಯೂತದ ನೆವದಿಂದಲಾದರೂ ಸಾಧಿಸಬಹುದೆಂದೇ ನಾನು ಜೂಜನ್ನು ಆರಂಭಿಸಿದೆನು. ಆದರೆ ವಂಚಕನಾದ ಶಕುನಿಯು ದುರ್ಯೋಧನನಿಗೆ ಪ್ರತಿನಿಧಿಯಾಗಿದ್ದು ನನಗೆದಿರಾಗಿ ಆಟವಾಡಿದನು. ಮಹಾಮಾಯಾವಿಯಾದ ಆ ಪಾರ್ವತಿಯನ್ನು ಕಪಟದಿಂದ ದಾಳಗಳನ್ನುರುಳಿಸಿ ಮಾಯೆಯನ್ನೇ ಅರಿಯದ ನನ್ನನ್ನು ಸೋಲಿಸಿಬಿಟ್ಟನು. ಓ ಭೀಮಸೇನ, ಅದರಿಂದಲೇ ನಾನು ಈ ದುಃಖಕ್ಕೆ ಒಳಗಾದೆನು. ಶಕುನಿಯು ಕೋರಿದ ಹಾಗೆಲ್ಲ ಆಗ ಜತೆ ನೆತ್ತಗಳು, ಒಂಟಿ ನೆತ್ತಗಳು ಬೀಳುತ್ತಿದ್ದವು. ಆಗಿನ ಕೋಪದಲ್ಲಿ ನನ್ನ ಮನಸ್ಸನ್ನು ಅಡಗಿಸಿಕೊಳ್ಳುವುದು ನನಗೆ ಅಸಾಧ್ಯವಾಯಿತು. ವೃಕೋದರ, ಕೋಪವು ಮನುಷ್ಯನ ಧೈರ್ಯವನ್ನು ಕೆಡಿಸುವುದು. ಕೋಪವಿಲ್ಲದಿದ್ದರೆ ನಾನು ಆಗ ಮನಸ್ಸನ್ನು ಅಡಗಿಸಿಡುತ್ತಿದ್ದೆನು. ಪೌರುಷದಿಂದಲೂ ಅಹಂಕಾರದಿಂದಲೂ ವೀರ್ಯದಿಂದಲೂ ಬೆರೆತಾಗ ಮನಸ್ಸನ್ನು ಅಡಗಿಸುವುದು ಎಂತಹವರಿಗೂ ಸಾಧ್ಯವಿಲ್ಲ. ಈಗಿನ ನಿನ್ನ ಮಾತುಗಳಲ್ಲಿ ನನಗೇನು ಅಸೂಯೆಯಿಲ್ಲ. ಅದು ಹಾಗೆ ನಡೆಯಬೇಕಾಗಿದ್ದಿತು, ನಡೆದು ಹೋಯಿತು. ಧೃತರಾಷ್ಟ್ರ ಪುತ್ರನಾದ ದುರ್ಯೋಧನನು ರಾಜ್ಯಾಪೇಕ್ಷೆಯಿಂದ ನಮ್ಮನ್ನು ಈ ದುಃಖದಲ್ಲಿ ಮುಳುಗಿಸಿಬಿಟ್ಟನು. ನಮ್ಮನ್ನು ದಾಸ್ಯಕ್ಕೂ ಗುರಿ ಮಾಡಿದ್ದನು. ಆದರೆ ಈ ದ್ರೌಪದಿಯು ಅದರಿಂದ ನಮ್ಮನ್ನು ಕಾಪಾಡಿದಳು. ತಿರುಗಿ ನಾವು ದ್ಯೂತಕ್ಕಾಗಿ ಆ ಸಭೆಗೆ ಬಂದಾಗ ಎಲ್ಲ ರಾಜರ ಮಧ್ಯದಲ್ಲಿ ನನ್ನನ್ನು ಕುರಿತು ಧೃತರಾಷ್ಟ್ರ ಪುತ್ರನು, ಓ ರಾಜಪುತ್ರ, ಅಜಾತ ಶತ್ರು, ಈ ಆಟದಲ್ಲಿ ಸೋತವರು 12 ವರ್ಷಗಳ ಕಾಲ ತಮ್ಮಂದಿರೊಡನೆ ಎಲ್ಲರಿಗೂ ತಿಳಿದ ಹಾಗೆ ಅರಣ್ಯವಾಸ ಮಾಡಬೇಕು. ಆಮೇಲೆ ವೇಷವನ್ನು ಮರೆಸಿಕೊಂಡು 1 ವರ್ಷದವರೆಗೆ ಅಜ್ಞಾತವಾಸದಲ್ಲಿರಬೇಕು. ಅಜ್ಞಾತವಾಸದಲ್ಲಿರುವಾಗ ಪ್ರತಿಪಕ್ಷದ ಗೂಢಚಾರರು ಗುರುತಿಸಿಬಿಟ್ಟರೆ ತಿರುಗಿ 12 ವರ್ಷಗಳವರೆಗೆ ಅದೇ ರೀತಿಯಲ್ಲಿ ಕಾಡಿನಲ್ಲಿ ಸಂಚರಿಸುತ್ತಿರಬೇಕು. ಧರ್ಮರಾಜ, ಈ ಆಟ ಒಂದರಲ್ಲಿ ನೀನೇ ಗೆದ್ದು ಬಿಡು, ಅಥವಾ ನೀನು ಸೋತರೆ ಒಬ್ಬರಿಗೂ ತಿಳಿಯದಂತೆ ಮತ್ತು ಯಾರಿಂದಲೂ ಗುರುತಿಸಲಾರದಂತೆ ಮೇಲೆ ಹೇಳಿದ ಕಾಲಗಳೆಲ್ಲವನ್ನು ಕಳೆದು ಬಾ. ಆಗ ವಿತಸ್ತೆ ಮೊದಲಾದ ಪಂಚ ನದಿಗಳು ಪ್ರವಹಿಸುವ ದೇಶವೆಲ್ಲವೂ ನಿನ್ನದೇ. ಇದನ್ನು ನಾನು ಆ ಕೌರವ ಸಭೆಯಲ್ಲಿ ಸತ್ಯವಾಗಿ ಹೇಳುತ್ತಿರುವೆನು. ನೀನೇ ನಮ್ಮನ್ನು ಜಯಿಸಿದರೆ ನಾವು ಅಷ್ಟು ಕಾಲ ನಮ್ಮ ಭೋಗಗಳನ್ನು ಬಿಟ್ಟು ವನದಲ್ಲಿ ಸಂಚರಿಸುವೆವು ಎಂದು ಹೇಳಿದನಲ್ಲವೇ. ಆಗ ನಾನು ಹಾಗೆಯೇ ಆಗಲಿ ಎಂದು ಒಪ್ಪಿದೆನು. ಇವೆಲ್ಲವೂ ನನಗೂ ಧನಂಜಯನಿಗೂ ತಿಳಿದುದೆ. ಅದರಂತೆ ಕಡೆಯ ದ್ಯೂತವು ನಡೆಯಿತು. ಅದರಲ್ಲಿಯೂ ನಾವೆಲ್ಲರೂ ಸೋತು ರಾಜ್ಯ ಭ್ರಷ್ಟರಾಗಿ ಹೀಗೆ ಕಷ್ಟಗಳನ್ನು ಅನುಭವಿಸುವೆವು. ವಿದೇಶಗಳಲ್ಲಿಯೂ ಮಹಾರಣ್ಯಗಳಲ್ಲಿಯೂ ಸಂಚರಿಸುತ್ತಿರುವೆವು. ಆ ದುರ್ಯೋಧನನು ನಮ್ಮಲ್ಲಿ ಈಗಲೂ ಶಾಂತಿಯಿಲ್ಲದೆ ನಮ್ಮನ್ನು ಕೆಡಿಸುವ ಉದ್ದೇಶದಿಂದ ತನ್ನ ಕಡೆಯ ಕುರುಗಳನ್ನೆಲ್ಲ ಅಲ್ಲಲ್ಲಿ ದುರ್ಗರಕ್ಷಣಾದಿ ಕಾರ್ಯಗಳಲ್ಲಿ ನಿಯಮಿಸಿರುವರು. ಸಾಧುಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದ ಮೇಲೆ ಯಾವ ಅಲ್ಪನು ತಾನೇ ರಾಜ್ಯಕ್ಕಾಗಿ ಮಾತಿಗೆ ತಪ್ಪಿ ನಡೆಯುವನು? ಧರ್ಮವನ್ನಾದರೂ ತ್ಯಜಿಸಿ ಈ ಭೂಮಿಯನ್ನು ಆಳಬೇಕೆಂಬುದು ಮರಣಕ್ಕಿಂತಲೂ ಹೀನವೆಂದೆಣಿಸುವುದು. ಭೀಮ, ವೀರಕರ್ಮನಾದ ನೀನು ಆ ದ್ಯೂತ ಸಭೆಯಲ್ಲಿಯೇ ಪರಿಘವೆಂಬ ಆಯುಧವನ್ನು ಹಿಡಿದು ನನ್ನ ಕೈಗಳನ್ನು ಸುಟ್ಟು ಬಿಡಬೇಕೆಂದೆಣಿಸಿದೆ. ಆಗ ಅರ್ಜುನನು ನಿನ್ನನ್ನು ತಡೆದಿಟ್ಟನು. ಆಗಲೇ ಆ ಕಾರ್ಯವನ್ನು ನಡೆಸಿಬಿಟ್ಟಿದ್ದರೆ ಎಂತಹ ಕೇಡು ಸಂಭವಿಸುತ್ತಿತ್ತು. ನಾವು ಒಪ್ಪಂದವನ್ನು ಮಾಡಿಕೊಳ್ಳುವುದಕ್ಕೆ ಮೊದಲೇ ನಿನ್ನ ವೀರ್ಯವನ್ನು ತಿಳಿದು ನೀನು ಆಗಲೇ ನನಗೇಕೆ ತಿಳಿಸದೆ ಸುಮ್ಮನಿದ್ದೆ? ಮೃತ್ಯು ಸಮಾನವಾದ ಈ ದುಃಖಕ್ಕೆ ಆಗ ನೀನು ಒಪ್ಪಿಕೊಂಡು ಈಗ ನನ್ನನ್ನು ಈ ಕುರಿತು ಹೀಗೇಕೆ ಮಿತಿಮೀರಿ ಮಾತನಾಡುತ್ತಿರುವೆ?
ಅಲ್ಲದೆ ಆಗ ಅವಮಾನಕ್ಕೀಡಾದ ಆ ದ್ರೌಪದಿಯನ್ನು ನೋಡಿಯೂ ನಾವು ಸಹಿಸಿಕೊಂಡು ಸುಮ್ಮನೆ ಇದ್ದುದನ್ನು ನೆನೆಸಿಕೊಂಡರೆ ಈಗ ಇನ್ನೂ ಹೆಚ್ಚು ವ್ಯಸನ ಉಂಟಾಗುವುದು. ಓ ಭೀಮಸೇನ, ವಿಷವನ್ನು ಪಾನ ಮಾಡಿ ಆಮೇಲೆ ಸಂಕಟ ಪಡುವಂತೆ ಕಾರ್ಯಗಳೆಲ್ಲವೂ ನಡೆದು ಹೋದ ಮೇಲೆ ಈಗ ಪರಿತಪಿಸುವೆನು. ಕೌರವ ರಾಜರ ಮಧ್ಯದಲ್ಲಿ ಪ್ರತಿಜ್ಞೆ ಮಾಡಿ ಹೇಳಿದುದನ್ನು ಈಗ ತಪ್ಪಿ ಹೋಗುವುದು ಎಂದಿಗೂ ಸರಿಯಲ್ಲ. ಬೀಜವನ್ನು ಬಿತ್ತಿದವನು ಬೆಳೆ ಬರುವುದನ್ನೇ ಎದುರು ನೋಡುವಂತೆ ನಾವು ಸುಖ ಕಾಲವನ್ನು ನಿರೀಕ್ಷಿಸುತ್ತಿರಬೇಕು. ಶತ್ರುಗಳಿಂದ ಭಂಗಪಟ್ಟವರು ಆ ಶತ್ರುತ್ವದ ಫಲ ಪುಷ್ಪಗಳಿಂದ ಪರಿಪಕ್ವವಾಗಿರುವುದನ್ನು ತಿಳಿದು ಆಗ ಪರಾಕ್ರಮ ಆ ಶತ್ರುತ್ವವು ಫಲಪುಷ್ಪಗಳಿಂದ ಪರಿಪಕ್ವವಾಗಿರುವುದನ್ನು ತಿಳಿದು ಆಗ ಪರಾಕ್ರಮದಿಂದ ಶತ್ರುವನ್ನು ಅಡಗಿಸಬೇಕು. ಅಂಥವನೇ ಪ್ರಾಣಿ ಲೋಕದಲ್ಲಿ ಮಹಾ ಗುಣವನ್ನು ಪಡೆದು ಬಾಳುವನು. ಅವನು ಈ ಲೋಕದಲ್ಲಿ ಪರಿಪೂರ್ಣ ಸಂಪತ್ತನ್ನು ಪಡೆಯುವನು. ಶತ್ರುಗಳು ಅವನಿಗೆ ನಮಸ್ಕರಿಸುವರು, ಸ್ನೇಹಿತರು ಅವನನ್ನು ಪ್ರೀತಿಯಿಂದ ಗೌರವಿಸುವರು. ದೇವತೆಗಳು ಇಂದ್ರನನ್ನು ಹೇಗೋ ಹಾಗೆ ಎಲ್ಲರೂ ಅಂತಹವನನ್ನು ಆಶ್ರಯಿಸಿ ಬರುವರು. ಭೀಮ, ನನ್ನ ಪ್ರತಿಜ್ಞೆಯು ಸುಳ್ಳಾಗಲೇಬಾರದು. ಅಮೃತಕ್ಕಿಂತಲೂ ನನಗೆ ಸತ್ಯವೇ ಅಧಿಕ ಆದರಣೀಯವು. ರಾಜ್ಯ, ಸಂತಾನ, ಕೀರ್ತಿ, ಧನ ಈ ಭಾಗ್ಯಗಳೆಲ್ಲ ಸತ್ತರೆ 16ನೆಯ ಒಂದು ಭಾಗಕ್ಕೆ ಕೂಡ ರಾಜ್ಯ, ಸಂತಾನ, ಕೀರ್ತಿ, ಧನ ಈ ಭಾಗ್ಯಗಳೆಲ್ಲ ಸತ್ಯದ 16ನೆಯ ಒಂದು ಭಾಗಕ್ಕೆ ಕೂಡ ಸಮವಾಗುವುದಿಲ್ಲ ಎಂದನು. ಇದು 34ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.